ನಮಸ್ಕಾರ. ನಾನಿವತ್ತು ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಆಲೂ ಬಿರಿಯಾನಿ ಅಥವಾ ದಮ್ ಬಿರಿಯಾನಿ, ಆಲೂ ದಮ್ ಬಿರಿಯಾನಿ ಅನ್ಬೋದು ಅಥವಾ ಆಲೂ ಪಲಾವ್ ಅನ್ಬೋದು, ಅದನ್ನು ಹೇಗೆ ಮಾಡೋದು, ಆಮೇಲೆ ಅದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಹೋಟ್ಲಲ್ಲಿ, ಅದೇನು ಹಾಕ್ತಾರೆ ಅಂತ ನಾನು ತೋರಿಸ್ತೀನಿ. ನಾನಿಲ್ಲಿ 2.5 ಗ್ಲಾಸು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಯಾವ ಅಕ್ಕಿನಾದರೂ ತೊಗೋಬೋದು, ನಾವು ಮನೇಲಿ ಯಾವುದು ಅಕ್ಕಿ ಊಟ ಮಾಡ್ತೀವೋ ಅದನ್ನು ತೊಗೋಬೋದು, ಅಥವಾ ಜೀರಾ ರೈಸ್ ಆದರೂ ಚೆನ್ನಾಗಿರುತ್ತೆ. ನಾನು ಇದನ್ನು ಅಕ್ಕಿನ ತೊಳೆದ್ಬಿಟ್ಟು ಒಂದು 15 ನಿಮಿಷ ನೀರಲ್ಲಿ ಚೆನ್ನಾಗಿ ನೆನೆಸ್ತೀನಿ. ನಾನಿಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಒಂದು 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಗೋಲ್ಡನ್ ಫ್ರೈ ಆಗಬೇಕು. ಆಮೇಲೆ ತುಂಬ ಕಪ್ಪನೂ ಆಗಬಾರೋದು ಇದು ಈರುಳ್ಳಿ. ಇದು ಫ್ರೈ ಆಗ್ತಾ ಇರಲಿ. ಇದೊಂದು 15 ನಿಮಿಷ ಆಗುತ್ತೆ. ಈ ಅಕ್ಕಿಯಿಂದ ನೀರನ್ನ ತೆಗೆದುಬಿಡ್ತೀನಿ. ತುಂಬ ಅಕ್ಕಿ ನೆನೆದ್ರೂ ಅನ್ನ ಆದಮೇಲೆ ಅದು ಕಾಳು ಉದ್ದುದ್ದಕ್ಕೆ ಬರಲ್ಲ, ಸ್ವಲ್ಪ ಕಟ್ಟಾಗಿಬಿಡುತ್ತೆ. ಅದಕ್ಕೆ ತುಂಬ ಹೊತ್ತು ಅಕ್ಕಿನೂ ನೆನೆಸ್ಬಾರ್ದು. ನಾನಿಲ್ಲಿ 2.5 ಗ್ಲಾಸ್ಗೆ 5 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಚಕ್ಕೆ, ಲವಂಗ, ಜೀರಿಗೆ, ಧನಿಯಾ, ದಪ್ಪ ಏಲಕ್ಕಿ, ನಮ್ಮ ಹತ್ರ ಮಸಾಲೆ ಏನಿದೆಯೋ ಅದೆಲ್ಲ ಹಾಕ್ಬೋದು. ನೀವು ಪಲಾವ್ಗೆ ಏನೇನು ಹಾಕಬೇಕಂತೀರ ಅದೆಲ್ಲ ಹಾಕ್ಬೋದು. ಇದು ಚಕ್ರ ಮಗ್ಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿದ್ದು. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಇದ್ರೂ ಆ ನೀರಿಗೆ ಹಾಕಬೇಕು. ನಾನು ಇರಲಿಲ್ಲ, ಹಾಕಿಲ್ಲ. ಇದ್ದರೆ ಹಾಕಿ, ಚೆನ್ನಾಗಿರುತ್ತೆ. ಕೊತ್ತಂಬರಿ ಮಾತ್ರ ತಪ್ಪಿಸ್ಬಾರ್ದು, ಕೊತ್ತಂಬರಿ ಹಾಕಿದರೆ ಚೆನ್ನಾಗಿರುತ್ತೆ. ಅದು ಈರುಳ್ಳಿ ಫ್ರೈ ಆಗಿದೆ. ಅದೇ ಈರುಳ್ಳಿ ಫ್ರೈ ಆಗಿರೋ ಎಣ್ಣೆನ ನಾನೀಗ ಪಲಾವ್ ಒಗ್ಗರಣೆಗೆ ತೊಗೋತಾ ಇದ್ದೀನಿ. ಅದನ್ನೇ ಯೂಸ್ ಮಾಡ್ಕೋಬೋದು, ಆ ಎಣ್ಣೆನೇ ಚೆನ್ನಾಗಿರುತ್ತೆ. ನಾನು ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಪಲಾವ್ ಎಲೆ, ಆಲೂಗಡ್ಡೆ, ಈ ಆಲೂಗಡ್ಡೆನ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕಿದು, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಆಲೂಗಡ್ಡೆ ಎಲ್ಲ ಸಾಲ್ಟ್ ಹಿಡ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಆಲೂಗಡ್ಡೆನ ಸ್ವಲ್ಪ ದಪ್ಪನೇ ಕಟ್ ಮಾಡಬೇಕು, ಅಂದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ರೆಡಿಮೇಡು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನೀವು ಮನೆಯಲ್ಲೇ ಮಾಡಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಆಮೇಲೆ ಗ್ರೀನ್ ಚಿಲ್ಲಿ ಪೇಸ್ಟು, ನಿಮಗೆ ಖಾರ ಎಷ್ಟು ಬೇಕೋ ಅನಿಸುತ್ತೋ ಅಷ್ಟು ನೋಡಿಕೊಂಡು ಪೇಸ್ಟ್ ಮಾಡಿ ಹಾಕ್ಕೋಬೋದು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಆಲೂಗಡ್ಡೆ. ನಾನು ಇದಕ್ಕೆ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊನೂ ಸ್ವಲ್ಪ ಎಲ್ಲ ಮೆತ್ತಗಾಗೋ ಥರ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ನಾನು ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿನ, ಅದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ. ತುಂಬ ಹೊತ್ತೇನಿಲ್ಲ, ಸ್ವಲ್ಪ ಫ್ರೈ ಮಾಡಿ ಆ ಕುದೀತಾ ಇದೆಯಲ್ಲ ನೀರನ್ನ, ಅದನ್ನು ಇದಕ್ಕೆ ಹಾಕೋತೀನಿ. ನಾನಿಲ್ಲಿ ಬಾಸುಮತಿ ಅಕ್ಕಿ ಇರೋದ್ರಿಂದ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಜೀರಾ ರೈಸು ಅಥವಾ ಮಾಮೂಲಿ ರೈಸ್ ಆದರೆ 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ನೀರು ಹಿಡಿಯುತ್ತೆ, ಅಂದರೆ ಅನ್ನ ತುಂಬ ಚೆನ್ನಾಗಿರುತ್ತೆ. ಅವಾಗ ನಾನು ಇನ್ನೊಂದು ಸ್ವಲ್ಪ ಉಪ್ಪು, ಲಿಂಬೆ ರಸ, ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಆಮೇಲೆ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ, ಇದೇ ನೋಡಿ, ಬಿರಿಯಾನಿ ಎಸೆನ್ಸ್ ಅಂತ ಸಿಗುತ್ತೆ, ಎಲ್ಲ ಅಂಗಡಿಲೂ ಸಿಗುತ್ತೆ ಇದು. ಇದನ್ನು ಹೋಟ್ಲವರು ಇದನ್ನೇ ಬಳಸ್ತಾರೆ. ಅದಕ್ಕೆ ಅದು ಫ್ಲೇವರ್ ಒಂಥರ ತುಂಬ ಚೆನ್ನಾಗಿರುತ್ತೆ, ಆ ರೈಸ್ಗೆ ತುಂಬ ಟೇಸ್ಟನ್ನು ಬರುತ್ತೆ. ಅದನ್ನು ನಾನಿಲ್ಲಿ 1 ಗ್ಲಾಸ್ಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೋಬೋದು. 1 ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಸ್ಪೂನ್ ಹಾಕಬೇಕು. ರೈಸ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ. ಆಮೇಲೆ ಸ್ಮೆಲ್ಲೂ ಅಷ್ಟೇ, ತಿಂತಾ ಇರಬೇಕು ಅನ್ನೋ ಥರ ಟೇಸ್ಟ್ ಇರುತ್ತೆ. ಇದನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ, ಇದನ್ನು ಅನ್ನ ಬೇಯೋಕ್ಕೆ ಒಂದು 10ರಿಂದ 15 ನಿಮಿಷ ಬೇಕಾಗುತ್ತೆ. ಒಂದು 80% ಅನ್ನ ಬೆಂದಿದೆ ಅಂದಮೇಲೆ, ಈಗ ನೋಡಿ, ಒಂದು 80% ಈಗ ಅನ್ನ ಬೆಂದಿದೆ, ಇದು ಚೆನ್ನಾಗಿ ಬೆಂದಿದೆ. ಇದೊಂದು 80% ಬೆಂದಮೇಲೆ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿನ, ಅದನ್ನು ಇದಕ್ಕೆ ಹಾಕ್ತೀನಿ. ಈಗ ಅದು ಹಾಕಿ ಒಂದು 10 ನಿಮಿಷ ಮತ್ತೆ ಬೇಯಿಸೋದ್ರಿಂದ ಈ ಈರುಳ್ಳಿ ಫ್ಲೇವರನ್ನು ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ರೈಸು. ಆವಾಗ ರೈಸು ತುಂಬ ಟೇಸ್ಟಾಗಿರುತ್ತೆ. ಈ ಫ್ರೈ ಮಾಡಿರೋ ಆನಿಯನ್ ಹಾಕಿ ಮತ್ತೆ ಸ್ವಲ್ಪ ಅನ್ನ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಆಗಿದೆ. ಒಂದು 10 ನಿಮಿಷ ಮತ್ತೆ ದಮ್ ಅಂತೀವಲ್ಲ ಆ ಥರ ಸಿಮ್ಮಲ್ಲಿ ಇಟ್ಬಿಟ್ಟಿದೆ. ಒಂದು 80% ಆದಮೇಲೆ ಸಿಮ್ಮಲ್ಲಿ ಇಟ್ಬಿಡಬೇಕು. ಗ್ಯಾಸ್ ಸಿಮ್ ಮಾಡಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಂಗೆ ರೈಸ್ ಆಗಿದೆ, ಇದು ತುಂಬ ಚೆನ್ನಾಗಿ ಬಂದಿದೆ. ಅಕ್ಕಿನ ತುಂಬ ಹೊತ್ತು ನೆನೆಸಿದ್ರೂ ಅನ್ನ ಆದಮೇಲೆ ಏನಾಗುತ್ತೆ, ಸ್ವಲ್ಪ ಸ್ಪೂನ್ ಹಾಕಿ ಕಲಸಿದ ತಕ್ಷಣ ಅನ್ನ ಎಲ್ಲ ಒಡ್ಕೊಂಬಿಡುತ್ತೆ. ಈಗ ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ಮೇಲೆ ಇದು ರೈಸ್ ಆಯ್ತು. ಈಗ
ಈ ರೈಸ್ನ ಹಾಗೇನೂ ತಿನ್ಬೋದು, ಇಲ್ಲಾಂದರೆ ಇದಕ್ಕೆ ಏನಾದರೂ ರೈತ ಮಾಡ್ಕೋಬೋದು. ಇಲ್ಲ ನಾನು ಸಿಂಪಲ್ಲಾಗಿ ಮೊನ್ನೆ ಒಂದು ಕೋಕೋನಟ್ ಸಾಂಬಾರನ್ನ ತೋರಿಸಿದ್ದೀನಿ. ಆ ಸಾಂಬಾರಂತೂ ಇದಕ್ಕೆ ಸೂಪರಾಗಿರುತ್ತೆ ಟೇಸ್ಟು. ಅದನ್ನೇ ಮಾಡಿದ್ದೆ, ನಾನು ಅದನ್ನು ತೋರಿಸ್ಲಿಲ್ಲ ಅಷ್ಟೇ. ಈಗ ರೈಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಉದ್ರುದ್ರಕ್ಕೆ. ಆಮೇಲೆ ಆಲೂಗಡ್ಡೆ ಸ್ವಲ್ಪ ದಪ್ಪ ದಪ್ಪನೇ ಇರಲಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಆಲೂಗಡ್ಡೆನೂ ಅದು ಹೆಂಗೆ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಮೇಲ್ಗಡೆ ಸ್ವಲ್ಪ ನಾನು ಗಾರ್ನಿಷಿಂಗ್ ಅಂತ ಈರುಳ್ಳಿ ಫ್ರೈ ಮಾಡಿರೋದು ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.